ಹೆಲೋ ಫ್ರೆಂಡ್ಸ್, ತಮ್ಮೆಲ್ಲರಿಗೂ ABG ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ನಲ್ಲಿ ಸ್ವಾಗತ. ಈ ಒಂದು ವಿಡಿಯೋನಲ್ಲಿ ನಾವು ಇಮಾನ್ದಾರೋಂ ಕೆ ಸಮ್ಮೇಳನ ಮೇ ಪಾಠದ ಪ್ರಶ್ನೋತ್ತರಗಳು ಮತ್ತು ವ್ಯಾಕರಣ ಬಗ್ಗೆ ಅಧ್ಯಯನ ಮಾಡೋಣ. ಏಕ್ ವಾಕ್ಯ ಮೇ ಉತ್ತರ ಲಿಖಿಯೇ. ಪ್ರಸ್ತುತ ಕಹಾನಿಕೆ ಲೇಖಕ ಕೌನ್ ಹೈ? ಈ ಒಂದು ಕಥೆದ ಲೇಖಕರು ಯಾರಪ್ಪ ಅಂದರೆ ಉತ್ತರ ಹರಿಶಂಕರ್ परसाई. लेखक दूसरे दर्जे में क्यों सफ़र करना चाहते थे? ಲೇಖಕರು 2ನೇ ದರ್ಜೆ ಒಳಗೆ ಯಾಕೆ ಪ್ರಯಾಣ ಮಾಡ್ಬೇಕಂತ ಇದ್ರು? उत्तर लेखक दूसरे दर्जे में इसलिए सफ़र करना चाहते थे कि दूसरे दर्जे में जाएंगे और पहले दर्जे का किराया लेना चाहते थे. ಯಾಕಪ್ಪ ಅವರಂದರೆ 2ನೇ ದರ್ಜೆಗೆ ಹೋಗಬೇಕು, 1ನೇ ದರ್ಜೆದ ಒಂದು ರೊಕ್ಕವನ್ನು ಇಸ್ಕೋಬೇಕನ್ನೋದು ವಿಚಾರ ಮಾಡಿರ್ತಾರೆ. लेखक की चप्पलें किसने पहनी थी? लेखकರದ ಚಪ್ಪಲ ಯಾರು ಹಾಕೊಂಡಿರ್ತಾರೋ? ಉತ್ತರ लेखक की चप्पलें एक ईमानदार डेलीगेट ने पहनी थी. ಯಾರು? ಲೇಖಕ ಅವ್ರದ್ದು ಚಪ್ಪಲಿ ಒಂದು ಪ್ರಾಮಾಣಿಕ ಡೆಲಿಗೇಟ ಹಾಕೊಂಡಿರ್ತಾನೋ. स्वागत समिति के मंत्री किसको डांटने लगे? ಆ ಸ್ವಾಗತ ಸಮಿತಿದ ಮಂತ್ರಿ ಯಾರಿಗೆ ಬೈತಾ ಇದ್ರು? उत्तर स्वागत समिति के मंत्री कार्यकर्ताओं को डांटने लगे. स्वागत समिತಿಯ ಒಂದು ಮಂತ್ರಿ ಅಲ್ಲಿ ಏನು ಕಾರ್ಯಕರ್ತರು ಇರ್ತಾರಲ್ಲ ಅಲ್ಲಿ ಅವ್ರಿಗೆ ಬೈತಾ ಇದ್ರು. ಲೇಖಕ್ ಪಹನನೆ ಕೆ ಕಪಡೆ ಕಹಾ ದಬಾಕರ್ ಸೋಯ್. ಲೇಖಕರು ಹಾಕೋರು ಅಂತದ ಅರ್ವಿ ಎಲ್ಲಿ ಇಟ್ಕೋತಾರೋ? ಲೇಖಕ್ ಪಹನನೆ ಕೆ ಕಪಡೆ ಸಿರಹಾನೆ ದಬಾಕರ್ ಸೋಯೆ. ಲೇಖಕರು ಹಾಕುವ ಅರಿವಿಗಳನ್ನು ತಲೆಬೊಂಬ ತೆಳಗಿಟ್ಕೊಂಡು ಮಲ್ಕೊಂಡ್ರು. ಸಮ್ಮೇಳನ में लेखक के भाग लेने से किन किन को प्रेरणा मिल सकती है? ಸಮ್ಮೇಳನ ಒಳಗೆ ಲೇಖಕರು ಭಾಗವನ್ನು ತಗೊಂಡ್ರೆ ಯಾರ್ಯಾರಿಗೆ ಏನಪ್ಪ ಪ್ರೇರಣೆಯನ್ನು ಸಿಗಬಹುದು ಅಂತ ಒಂದು ಪ್ರಶ್ನೆ. ಅದರದ್ದು ಉತ್ತರ सम्मेलन में लेखक के भाग लेने से ईमानदारों तथा उद्यमान ईमानदारों को प्रेरणा मिल सकती है. ಲೇಖಕರಿಗೆ ಸಮ್ಮೇಳನ ಒಳಗೆ ಭಾಗ ತಗೊಂಡ್ರೆ ಪ್ರಾಮಾಣಿಕ ವ್ಯಕ್ತಿಗಳಿಗೆ ಸಮ್ಮೇಳನವನ್ನು ಸಿಗಬಹುದು. 7ನೇದು ಲೇಖಕ್ ಕೋ ಕಹಾ ठहराया गया? ಲೇಖಕ ಅವರಿಗೆ ಎಲ್ಲಿ ನಿಲ್ಲಿಸ್ತಾರೋ? ಉತ್ತರ ಲೇಖಕ್ ಕೋ ಏಕ್ ಬಡೇ ಕಮರೆ ಮೇ ठहराया गया. ಲೇಖಕರಿಗೆ ಒಂದು ದೊಡ್ಡ ರೂಮ್ ಒಳಗೆ ನಿಲ್ಲಿಸ್ತಾರೋ. 8ನೇ ಪ್ರಶ್ನೆ ಬ್ರೀಫ್ ಕೇಸ್ ಮೇ ಕ್ಯಾ ಥಾ? ಬ್ರೀಫ್ ಕೇಸ್ಗೊಳಗೆ ಏನಿತ್ತು? ಉತ್ತರ ಬ್ರೀಫ್ ಕೇಸ್ ಮೇ ಕಾಗಜಾತ್ ಥೇ. ಬ್ರೀಫ್ ಕೇಸ್ ಒಳಗೆ ಏನಿದ್ದು? ಕಾಗದ ಪತ್ರಗಳನ್ನು ಇದ್ದು. ಲೇಖಕ್ ನೇ ಧೂಪ್ ಕಾ ಚಶ್ಮಾ ಕಹಾ ರಖಾ ಥಾ? ಲೇಖಕರು ಬಿಸಿಲದ ಚಶ್ಮೆಯನ್ನು ಎಲ್ಲಿಟ್ಟಿರ್ತಾರೋ? ಉತ್ತರ ಲೇಖಕ್ ನೇ ಧೂಪ್ ಕಾ ಚಶ್ಮಾ ಕಮರೆ ಕೆ ಟೇಬಲ್ ಪರ್ ರಖಾ ಥಾ. ಲೇಖಕರು ಎಲ್ಲಿಯಪ್ಪ ಬಿಸಿಲದ ಚಶ್ಮೆಯನ್ನು ಕಮರೆದ ಒಂದು ಟೇಬಲ್ ಮೇಲೆ ಇಟ್ಟಿರ್ತಾರೋ. ತೀಸರೇ ದಿನ ಲೇಖಕ್ ಕೆ ಕಮರೆ ಸೆ ಕ್ಯಾ ಗಾಯಬ್ ಹೋ ಗಯಾ ಥಾ? 3ನೇ ದಿನ ಲೇಖಕರ ರೂಮ್ನಿಂದ ಯಾವ ವಸ್ತುವನ್ನು ಗಾಯಬಾಗಿರ್ತೈತಿ ಕೇಳ್ಯಾರ ಪ್ರಶ್ನೆ. ಉತ್ತರ ತೀಸರೇ ದಿನ ಲೇಖಕ್ ಕೆ ಕಮರೆ ಸೆ ಕಂಬಲ್ ಗಾಯಬ ಹೋ ಗಯಾ ಥಾ. 3ನೇ ದಿನ ಲೇಖಕರ ರೂಮ್ನಿಂದ ಕಂಬಲವನ್ನು ಗಾಯಬ ಆಗಿರ್ತೈತಿ. 2 या 3 वाक्यों में उत्तर लिखिए. 1ನೇ ಪ್ರಶ್ನೆ लेखक को भेजे गए निमंत्रण पत्र में क्या लिखा था? ಲೇಖಕ ಅವರಿಗೆ ಪತ್ರವನ್ನು ನಿಮಂತ್ರಣ ಪತ್ರವನ್ನು ಕಳಿಸಿರ್ತಾರ, ಅದ್ರಾಗ ಏನು ಬರೆದಿದ್ದಿತ್ತು? ಉತ್ತರ लेखक को भेजे गए निमंत्रण पत्र में यह लिखा गया था कि हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. ಆಮೇಲೆ ನಾವು ಈ ಒಂದು ಶಹರ ಒಳಗೆ ಊರಾಗ ನಾವೇನು ಪ್ರಾಮಾಣಿಕ ಸಮ್ಮೇಳನವನ್ನು ನಡೆಸ್ತಾ ಇದ್ದೇವೆ. ನೀವು ದೇಶದ ಪ್ರಸಿದ್ಧ ಪ್ರಾಮಾಣಿಕದೇರಿ. ಹಮಾರಿ ಪ್ರಾರ್ಥನಾ ಹೈ ಕಿ ಆಪ್ ಈ ಸಮ್ಮೇಳನ ಕಾ ಉದ್ಘಾಟನ ಕರೆ. ಆಮೇಲೆ ನಾವು ನಿಮ್ಮ ಮುಂದೆ ವಿನಂತಿಯನ್ನು ಮಾಡ್ತೇವೆ, ಈ ಒಂದು ಸಮ್ಮೇಳನದ ಉದ್ಘಾಟನೆಯನ್ನು ನೀವು ಮಾಡಿರಿ. आपको आने जाने का पहले दर्जे का किराया देंगे तथा आवास भोजन आदि की ಉತ್ತಮ ವ್ಯವಸ್ಥೆ ಕರೆಂಗೆ. ಅಷ್ಟೇ ಅಲ್ಲ, ನೀವು ಹೋಗೋ ಬರೋ ಖರ್ಚಿನೂ ಕೊಡ್ತೇವೆ ಮತ್ತು ಉತ್ತಮ ಇರುವಂಥದ್ದು ಒಂದು ಭೋಜನನೂ ಸಹಿತ ವ್ಯವಸ್ಥೆ ಮಾಡಿರ್ತೇವೆ. ತಥಾ
आदि की उत्तम व्यवस्था करेंगे। आपके आगमन से ईमानदारों को बड़ी ಪ್ರೇರಣೆ ಮಿಲೇಗಿ. ನೀವು ಬಂದರೆ ಏನಪ್ಪ ಪ್ರಾಮಾಣಿಕ ಮಂದಿಗಳಿಗೆ ಪ್ರೇರಣೆಯನ್ನು ಸಿಗ್ತೈತಿ ಅಂತ ಕಿಶಿ ಪತ್ರ ಒಳಗೆ ಬರೆದಿದ್ದಿತ್ತು. फूल मालाएं मिलने पर लेखक क्या सोचने लगे. ಆ ಸ್ವಾಗತ ಮಾಡಿದ ನಂತರ ಲೇಖಕರಿಗೆ ಹೂಗಳನ್ನು ಹಾಕ್ತಾರಲ್ಲ ಮಾಲೆಯನ್ನು, ಆ ಮಾಲೆಗಳನ್ನು ನೋಡಿ ಅವ್ರು ಏನು ವಿಚಾರ ಮಾಡ್ತಾರೋ ಲೇಖಕರು. उत्तर ईमानदारों के सम्मेलन के लिए जब लेखक रेलवे स्टेशन पहुँचे उनका खूब स्वागत हुआ. ಆಮೇಲೆ ರೈಲ್ವೆ ಸ್ಟೇಷನ್ ಮೇಲೆ ಹೋದ ನಂತರ ಅವ್ರದ್ದು ಸ್ವಾಗತವನ್ನು ಮಾಡ್ತಾರೋ. ಲಗ್ಭಗ್ 10 ಬಡಿ ಫೂಲ್ ಮಾಲಾಯಿ ಪಹನಾಯಿ ಗೈ. ಎಷ್ಟಪ್ಪ ಸುಮಾರು 10 ಹೂವಿನ ಮಾಲೆಗಳನ್ನು ಹಾಕ್ತಾರೆ ಅವರಿಗೆ. ಫೂಲ್ ಮಾಲಾಯಿ ಮಿಲ್ನೆ ಪರ್ ಲೇಖಕನೇ ಸೋಚಾ ಆಸ್ ಪಾಸ್ ಮಾಲಿ ಹೋತಾ ತೋ ಫೂಲ್ ಮಾಲಾಯಿ ಭಿ ಬೇಚ್ ದೇತಾ. ಆಮೇಲೆ ಆ ಮಾಲೆಗಳನ್ನು ನೋಡಿ ಲೇಖಕರು ಏನು ವಿಚಾರ ಮಾಡ್ತಾರೋ, ಸುತ್ತಮುತ್ತ ಯಾರ್ಯಾರೇ ಮಾಲಿ ಇದ್ದಪ್ಪ ಅಂದರೆ ಅವಂಗ ಈ ಮಾಲಿಗಳನ್ನು ಮಾರ್ತಾ ಇದ್ನಿ ಅದಕ್ಕೆ ವಿಚಾರನ ಮಾಡ್ತಾರೆ. ಲೇಖಕನೇ ಮಂತ್ರಿಗೋ ಕ್ಯಾ ಸಮझाಯ. ಲೇಖಕರು ಮಂತ್ರಿಗೆ ಏನು ತಿಳಿಸ್ತಾರೋ. उत्तर जब रोज़ चीज़ें गायब होने लगी तो सम्मेलन को आए प्रतिनिधियों ने हल्ला मचाया. स्वागत समिति के मंत्री आकर कार्यकर्ताओं को डांटा. ದಿನಾಲು ವಸ್ತುಗಳನ್ನು ಮಾರುವುದನ್ನು ಯಾರಿಗೆ ಆ ಮಂತ್ರಿಗೆ ಗೊತ್ತಾದ ನಂತರ ಮಂತ್ರಿನೇ ಆಕರ್ ಕಾರ್ಯಕರ್ತಾओं को डांटा. ಅವ್ರು ಬಂದ ಕಾರ್ಯಕರ್ತದವ್ರಿಗೆ ಬೈತಾರತ್ತ. ಅವ್ರು ಪೊಲೀಸ್ಗೋ ಬುಲಾನೆ ಕಿ ಬಾತ್ ಕಹಿ. ಮತ್ತು ಪೊಲೀಸ್ ಅವ್ರಿಗೆ ಕರಿತೇನನ್ನೋ ಒಂದು ಮಾತನ್ನು ಹೇಳ್ತಾರೆ. तब लेखक ने मंत्री को समझाया कि ईमानदारों के सम्मेलन में पुलिस ईमानदारों की तलाशी ले, यह बड़ी अशुभनीय बात होगी. इतने बड़े सम्मेलन में थोड़ी गड़बड़ी तो होगी ही, कहकर उनको रोक लिया. ಆಮೇಲೆ ಯಾರಪ್ಪ ಲೇಖಕರು ಈ ಥರ ಹೇಳ್ತಾರೆ ನೋಡ್ರಿ ಅವ್ರ ಮಂತ್ರಿಗೆ. ಇಮಾನ್ದಾರದ ಸಮ್ಮೇಳನ ಒಳಗೆ ಪೊಲೀಸ್ ಬಂದು ಪ್ರಾಮಾಣಿಕ ವ್ಯಕ್ತಿಗಳಿಗೆ ಏನಪ್ಪ ತಲಾಶೆಯನ್ನು ತಗೋರೋದು ಅದು ಏನು ಅಶುಭನೀಯ ಮಾತಾಗ್ತೈತಿ. ಅದಕ್ಕೆ ಇಂಥ ಒಂದು ದೊಡ್ಡ ಸಮ್ಮೇಳನ ಒಳಗೆ ಈ ಥರ ಗಡಬಡಿಯನ್ನು ಆಗತೈತಿ ಅದಕ್ಕೆ ಹೇಳಿ ಅವರಿಗೆ ಪೊಲೀಸ್ ಅವರನ್ನು ಕರೆಯೋದು ಬಿಡಿಸ್ತಾರೋ. ಚಪ್ಪಲೋं की चोरी होने पर ईमानदार डेलीगेट ने क्या सुझाव दिया. ಚಪ್ಪಲಗಳ ಚೋರಿ ಆದ ನಂತರ ಯಾರ್ದು ಲೇಖಕರದ ಒಬ್ಬ ಪ್ರಾಮಾಣಿಕ ಇರುವಂಥದ್ದು ಡೆಲಿಗೇಟ ಯಾವ ಥರ ಸಲಹೆಯನ್ನು ಯಾವ ಥರ ಸುझावವನ್ನು ಕೊಡ್ತಾನೋ ಪ್ರಶ್ನೆ. उत्तर सम्मेलन के उद्घाटन के बाद जब लेखक चप्पलें पहनने गया तो देखा कि उनकी चप्पलें गायब थी. ಆಮೇಲೆ ಸಮ್ಮೇಳನದ ಉದ್ಘಾಟನೆ ಆದ ನಂತರ ಲೇಖಕರು ಏನಪ್ಪ ಚಪ್ಪಲಿಯನ್ನು ಹಾಕೋರಾಕತ್ಕಿಸಿ ಹೋಗ್ತಾರೆ. उनकी नई और ಚಪ್ಪಲೋं की जगह एक जोड़ी फटी पुरानी चप्पलें थे. ಆಮೇಲೆ ಅವ್ರದ್ದು ಚಪ್ಪಲವನ್ನು ಗಾಯಬ್ ಆಗಿರ್ತೈತಿ. ಆಮೇಲೆ ಅವರು ಒಂದು ಇಟ್ಟಿರುವಂಥದ್ದು ಚಪ್ಪಲ್ ಜಾಗದ ಮೇಲೆ ಹರಿದಿದ್ದ ಚಪ್ಪಲಿಗಳನ್ನು ಇಟ್ಟಿರ್ತಾರೆ. ಏಕ್ ಇಮಾನ್ದಾರ್ ಡೆಲಿಗೇಟ್ ಉನ್ಕೆ ಕಮರೆ ಮೇ ಆಯಾ. ಆಮೇಲೆ ಒಬ್ಬ ಪ್ರಾಮಾಣಿಕ ಡೆಲಿಗೇಟಲ್ಲಿ ಏನು ಮಾಡ್ತಾನೋ ಲೇಖಕರವ್ರದ್ದು ರೂಮ್ದಾಗ ಬರ್ತಾನೋ. ಅವ್ರ ಲೇಖಕಕ್ಕೋ ಸಮझाने लगा कि ಚಪ್ಪಲೆ ಏಕ್ ಜಾಗ ನಹಿ ಛೋಡ್ನಿ ಚಾಹಿಯೆ. ಮತ್ತು ಬಂದ ಲೇಖಕ ಅವ್ರಿಗೆ ಹೇಳ್ತಾ ಇರ್ತಾನೆ ಏನಪ್ಪ ಅಂದರೆ ಚಪ್ಪಲುಗಳು ಒಂದು ಕಡೆ ಬಿಡಬಾರದು. ಕ್ಯೂಂಕಿ ಚೋರಿ ಹೋ ಜಾತಿ ಹೈ. ಒಂದ ಕಡೆ ಇಟ್ಟು ಅಂತಂದರೆ ಚಪ್ಪಲ್ಗಳು ಏನಾಗ್ತಾವು ಚೋರಿ ಆಗ್ತಾವು. एक ही जगह जुड़ी रहने से कोई पहन चला जाता है. इसलिए उसने लेखक को सुझाव दिया कि दोनों चप्पलों की 10 फीट दूरी में रखने से ಚೋರಿ ನಹಿ ಹೋತಿ. ಆಮೇಲೆ ಕೂಡಿ ಇಟ್ಟು ಅಂದರೆ ಚಪ್ಪಲ್ಗಳನ್ನು ಯಾರ್ಯಾರೇ ತೊಗೊಂಡು ಹೋಗ್ತಾರೋ ಅದಕ್ಕೆ ಎರಡು ಚಪ್ಪಲ್ಗಳನ್ನು 10 ಫುಟ್ ದೂರ ಇಟ್ಟು ಅಂತಂದರೆ ಯಾರು ಚಪ್ಪಲಿಗಳನ್ನು ಹಾಕೊಂಡು ಹೋಗಂಗಿಲ್ಲ ಅನ್ನೋ ಸುझाव ಡೆಲಿಗೇಟ ಲೇಖಕರಿಗೆ ಕೊಡ್ತಾನೆ. लेखक ने कमरा छोड़कर जाने का निर्णय क्यों लिया. ಲೇಖಕರು ರೂಮ್ ಬಿಟ್ಟು ಹೋಗ್ಬೇಕದಕ್ಕೆ ನಿರ್ಣಯವನ್ನು ಯಾಕೆ ತಗೋತಾರೋ. उत्तर लेखक ईमानदारों के सम्मेलन में मुख्य अतिथि के नाते आए थे. ಆಮೇಲೆ उन्हें एक होटल के बड़े कमरे में ठहराया गया था. ಲೇಖಕರು ಆ ಸಮ್ಮೇಳನ್ಗೆ ಮುಖ್ಯ ಅತಿಥಿಯಾಗಿ ಏನು ಮಾಡಿರ್ತಾರೋ ಬಂದಿರ್ತಾರೋ. ಆದ್ದರಿಂದ ಅವ್ರಿಗೆ ದೊಡ್ಡ ರೂಮ್ ಒಳಗೆ ಏನು ಮಾಡಿರ್ತಾರೋ ನಿಲ್ಲಿಸಿರ್ತಾರೋ. ಪಹಲೆ ಉನ್ಹೇ ಅಪ್ನಿ ನಯಿ ಚಪ್ಪಲೆ ಖೋನೆ ಕಾ ಅನುಭವ. ಮೊದಲಿಗೆ ಅವರಿಗೆ ಹೊಸ ಚಪ್ಪಲಗಳನ್ನು ಕಳ್ಕೊಂಡ ಒಂದು ಅನುಭವವನ್ನು ಆಯಿತು. ಜಿಸ್ ಡೆಲಿಗೇಟ್
ने उनकी चप्पलें चुराई थी वही महाशय लेखक को सुझाव देने लगे. ಆಮೇಲೆ ಯಾರು ಚಪ್ಪಲವನ್ನು ಕಳ್ತನವನ್ನು ಮಾಡಿರ್ತಾರಲ್ಲ ಅದೇ ವ್ಯಕ್ತಿ ಬಂದ ಲೇಖಕರಿಗೆ ಏನು ಮಾಡ್ತಾರೋ ಸುझावವನ್ನು ಕೊಡ್ತಾ ಇದ್ರು. ಕಮರೆ ಸೆ ಉನ್ಕಿ ಚಾದರೆ ಗಾಯಬ್ ಥಿ. ಆಮೇಲೆ ನೆಕ್ಸ್ಟ್ ಅಂದ್ರೆ ಏನಪ್ಪ, ರೂಮನಿಂದ ಅವರು ಚಾದರಗಳನ್ನು ಏನಾಗಿರ್ತಾವು ಗಾಯಬ್ ಆಗಿರ್ತೈತಿ. ಉನ್ಕಾ ಧೂಪ್ ವಾಲ ಚಶ್ಮಾ ಗಾಯಬ್ ಹುವಾ. ಮತ್ತು ಅವ್ರದ್ದು ಬಿಸ್ಲಾಗ ಹಾಕೋರದು ಚಶ್ಮಾನು ಸಹಿತ ಗಾಯಬ್ ಆಗಿರ್ತೈತಿ. ಕಿಸಿಕ ಬ್ರೀಫ್ ಕೇಸ್ ಚಲಾ ಗಯ. ಮತ್ತು ಒಬ್ಬಂದ ಏನಾಯ್ತಪ್ಪ ಬ್ರೀಫ್ ಕೇಸ್ ಸಹಿತ ಹೋಯಿತು. ಇಸ್ ಪ್ರಕಾರ ईमानदार सम्मेलन में लेखक को अंतिम अनुभव यह हुआ कि जब कमरे का ताला ही चुरा लिया गया है तो शायद खुद वह भी चुरा लिया जाएगा. इसलिए लेखक ने कमरा छोड़कर जाने का निर्णय लिया. ಆಮೇಲೆ ಅಂತ ಮುಕ್ತಾಯ ಒಳಗ ಏನಪ್ಪ ಕೀಲಿಕಾಯಿನೂ ಸಹಿತ ಬಿಟ್ಟಿಲ್ಲದ ಅದು ಸಹಿತ ಏನು ಮಾಡಿರು ತಗೊಂಡು ಹೋದ್ರು. ಹಾಗಾದರೆ ಈಗ ನಾವು ಒಬ್ಬ ಉಳ್ದೇನಿ, ನಾನು ಇಲ್ಲಿ ಇದ್ದಂದ್ರೆ ನನಗೂ ಸಹಿತ ಬಿಡಲ್ಲ ಅಂತ ಕೇಶಿ ಅವ್ರು ವಿಚಾರ ಮಾಡಿ ಅಲ್ಲಿಂದ ಹೋಗ್ತಾರು. ಮುಖ್ಯ ಅತಿಥಿ ಕಿ ಬೇಮಾನಿ ಕಹಾ ದಿಖಾಯಿ ದೇತಿ ಹೈ. ಮುಖ್ಯ ಅತಿಥಿ ಅವರು ಆಗಿರುವಂಥದ್ದು ಲೇಖಕರು ಅವ್ರದ್ದು ಅಪ್ರಾಮಾಣಿಕ ಎಲ್ಲಿ ಕಾಣಿಸ್ತಾರೋ. उत्तर, लेखक को ईमानदारों के सम्मेलन के उद्घाटन के लिए आमंत्रित किया गया. आने जाने के पहले दर्जे का किराया देने की बात कही तो लेखक ने मान लिया, लेकिन वह ईमानदारी के लिए नहीं गया. लेकिन वह ईमानदार के लिए नहीं गया. लेखक पहले दर्जे का किराया लेके दूसरे दर्जे में सफ़र करके पैसा बचाना चाहते थे. यहाँ उनकी बेईमानी दिखाई देती है. ಲೇಖಕರಿಗೆ ಒಂದು ನಿಮಂತ್ರಣವನ್ನು ಸಿಗ್ತೈತಿ. ಅದ್ರಾಗ ಏನು ಬರ್ದಿರ್ತಾರೋ, ನೀವು ಹೋಗು ಬರು ಅಂತದ ಮೊಟ್ಟ ಮೊದಲ ಅಂದ್ರೆ ಏನಪ್ಪ ಪ್ರಥಮ ದರ್ಜೆದ ಒಂದು ರೊಕ್ಕವನ್ನು ಕೊಟ್ಟಿರ್ತೇವೆ ಅದಕ್ಕೆ ಬರ್ದಿರ್ತಾರೆ. ಆಮೇಲೆ ಅವರು ಪ್ರಾಮಾಣಿಕ ಅದೇನದ್ಕೇಶಿ ಹೋಗಿರಂಗಿಲ್ಲ. ಆಮೇಲೆ 2ನೇ ದರ್ಜೆಗೆ ಹೋಗಬೇಕು, ಮೊದಲನೇ ದರ್ಜೆದ ಒಂದು ರೊಕ್ಕವನ್ನು ತಗೋಬೇಕದ್ಕೇಶಿ ವಿಚಾರ ಮಾಡಿ ಹೋಗಿರ್ತಾರೆ ಅವರು. ಅಲ್ಲಿ ಲೇಖಕರದ ಏನಾಯ್ತಪ್ಪ ಬೇಯಿಮಾನಿ ಅಪ್ರಾಮಾಣಿಕವನ್ನು ಕಾಣಿಸ್ತೈತಿ. 4 या 6 वाक्यों में उत्तर लिखिए. 4 ಅಥವಾ 6 ವಾಕ್ಯದಲ್ಲಿ ಉತ್ತರಿಸಿರಿ. 1ನೇದು, लेखक के धूप का चश्मा खो जाने की घटना का ವರ್ಣನ ಕೀಜಿಯೆ. ಲೇಖಕರದು ಬೇಸಿಗೆ ಒಂದು ಚಶ್ಮೆಯನ್ನು ಕಳ್ಕೊಂಡಿರ್ತೈತಲ್ಲ ಆ ಘಟನೆಯನ್ನು ಬರೀರಿ, ಅದರ ಬಗ್ಗೆ ವಿವರಣೆಯನ್ನು ಮಾಡ್ರಿ ಅದಕ್ಕೆ ಇಲ್ಲಿ ಹೇಳಿದರು. दूसरे दिन बैठक में जाने के लिए धूप का चश्मा खोजने लगा तो नहीं मिला, जो शाम को तो था. ಆಮೇಲೆ बैठक ಆ ಸಮ್ಮೇಳನ್ಗೆ ಹೋಗ್ಬೇಕಾದ ಅವ್ರು ಧೂಪ ಚಶ್ಮಾವನ್ನು ಹುಡುಕ್ಯಾಡ್ತಾರೋ ಇರಂಗಿಲ್ಲ. इस बात को 1-2 लोगों से कहा तो बात फैल गई. लोगों ने सहानुभूति प्रकट की. ಆಮೇಲೆ ಇದನ್ನು 2 ಮಂದಿನ ಕೇಳ್ತಾರೆ ಅವ್ರ. ಆಮೇಲೆ ಎಲ್ಲರೂ ತಮ್ಮ ಒಂದು ಸಹಾನುಭೂತಿಯನ್ನು ವ್ಯಕ್ತನ ಪಡಿಸ್ತಾರೆ. एक सज्जन आकर लेखक का धूप का चश्मा चोरी होने के बारे में कहा. उसने धूप का चश्मा पहना था, वह एक दिन पहले चश्मा नहीं लगाया था. ಆಮೇಲೆ ಒಬ್ಬ ಸಜ್ಜನ್ ಬಂದಲ್ಲಿ ಏನು ಮಾಡ್ತಾ ಚಶ್ಮಾ ಹೆಂಗೆ ಕಡಿತದನ್ನೆಲ್ಲ ಕೇಳ್ಕೊತ ನಿಂತಿರ್ತಾನೋ. ಲೇಖಕರಿಗೆ ಗೊತ್ತಿದ್ದು ಮೊದಲು ಅವನು ಭೇಟಿಯಾಗಿದ್ದ ಆವಾಗ ಅವನು ಚಶ್ಮಾವನ್ನು ಹಾಕ್ಕೊಂಡಿರ್ಕಿಲ್ಲ. लेखक को मालूम हो गया कि जो चश्मा उस सज्जन ने लगाया था वह लेखक का ही था. ಆಮೇಲೆ ಆ ಒಂದು ಡೆಲಿಗೇಟ್ ಏನು ಹಾಕೊಂಡಲ್ಲ ಚಶ್ಮಾ ಲೇಖಕರಿಗೆ ಗೊತ್ತಿತ್ತು ಅದು ನಂದೇ ಚಶ್ಮಾ ಅನ್ನೋದು. और उस सज्जन ने लेखक को चश्मा लगाए इत्मीनान से बैठा था. ಮತ್ತು ಏನಪ್ಪ ಸಜ್ಜನ ಆ ವ್ಯಕ್ತಿ ಲೇಖಕರ ಅವ್ರದ್ದು ಚಶ್ಮಾವನ್ನು ಹಾಕೊಂಡ ಆರಾಮವಾಗಿ ಇದ್ದ. ಮಂತ್ರಿ ತಥಾ ಕಾರ್ಯಕರ್ತಾओं के बीच में क्या वार्तालाप हुआ. ಮಂತ್ರಿ ಮತ್ತು ಕಾರ್ಯಕರ್ತರ ನಡುವೆ ಯಾವ ಮಾತುಕತೆಯನ್ನಾಯಿತು. उत्तर, मंत्री कार्यकर्ताओं को डांटने लगे कि तुम लोग क्या करते हो, तुम्हारी ड्यूटी यहाँ है, तुम्हारे रहते चोरियाँ हो रही हैं. ಆಮೇಲೆ ಮಂತ್ರಿ ಕಾರ್ಯಕರ್ತ ಅವ್ರಿಗೆ ಏನು ಬೈತಾ ಇದ್ದಾನಪ್ಪ ಅಂದರೆ, ನೀವು ಏನು ಮಾಡತ್ತೀರಿ, ನಿಮ್ಮ ಡ್ಯೂಟಿ ಇಲ್ಲಿ ಅದೇ, ಮತ್ತು ನೀವು ಇರೋ ತನಕ ಕಳ್ಳತನವನ್ನು ಯಾವ ಥರ ಆಗ್ತಾ ಇದೆ. यह ईमानदार सम्मेलन है, बाहर यह चोरी की बात फैलेगी तो कितनी बदनामी होगी. ಮತ್ತಿದು ಪ್ರಾಮಾಣಿಕ ಸಮ್ಮೇಳನವನ್ನು ನಡೀತಾ ಇದೆ, ಈ ಒಂದು ಕಳ್ಳತನದ ಏನಪ್ಪ ಸುದ್ದಿಯನ್ನು ಹೊರಗಡೆ ಹೋತಪ್ಪ ಅಂದರೆ ಎಷ್ಟು ಅವಮಾನ ಆಗಬಹುದು.
तब कार्यकर्ताओं ने कहा कि हम क्या करें, अगर सम्माननीय ಡೆಲಿಗೇಟ್ यहाँ वहाँ जाए तो क्या हम उन्हें रोक सकते हैं. ಆವಾಗ ಕಾರ್ಯಕರ್ತವರು ಹೇಳ್ತಾರೆ, ನಾವರು ಏನು ಮಾಡಲಿ, ಆಮೇಲೆ ಸನ್ಮಾನ್ಯ ಡೆಲಿಗೇಟ್ ಅಲ್ಲಿ ಇಲ್ಲಿ ಹೋದು ಅಂದರೆ ನಾವು ಏನು ಅವ್ರಿಗೆ ಬೇಡ ಅನ್ನೋದೈತಿ, ಈ ಥರ ಅವರು ಹೇಳ್ತಾರೆ. मंत्री ने गुस्से से कहा कि मैं पुलिस को बुलाकर यहाँ तलाशी करवाता हूँ. तब एक कार्यकर्ता ने कहा कि तलाशी किनकी करवाएंगे. आधे से लगभग डेलीगेट तो किराया लेकर दोपहर को ही वापस ಚಲೆ ಗೈ. ಆಮೇಲೆ ಅವಾಗ ಒಬ್ಬ ಯಾರು ಕಾರ್ಯಕರ್ತ ಹೇಳ್ತಾನೆ, ನೀವು ತಲಾಶಿಯನ್ನು ಯಾರ್ದು ತಗೋರವ್ರು ಅರ್ಧ ಜನ ಅಂತೂ ರೊಕ್ಕವನ್ನು ತಗೊಂಡ ಮಧ್ಯಾಹ್ನ ಹೋಗಿಬಿಟ್ಟಿದ್ದಾರು ಅಂತ ಹೇಳ್ತಾನೆ. ಮೂರನೇದು, ಸಮ್ಮೇಳನ ಮೇ ಲೇಖಕೋ ಕೌನ್ಸೆ ಅನುಭವ ಹೇ ಸಂಕ್ಷಿಪ್ತ ಮೇ ಲಿಖಿಯೇ. ಸಮ್ಮೇಳನದಾಗ ಲೇಖಕರಿಗೆ ಯಾವ್ಯಾವ ಅನುಭವಗಳನ್ನು ಅದು ಅನ್ನೋದು ಸಂಕ್ಷಿಪ್ತವಾಗಿ ಬರೀರಿ ಅದಕ್ಕೆ ಪ್ರಶ್ನೆಯನ್ನು ಇದೆ. स्टेशन पर लेखक का खूब स्वागत हुआ. लगभग 10 बड़ी फूल मालाएं उन लेखक को पहनाई गई तो उसने सोचा कि आसपास कोई माली होता तो फूल मालाएं भी बेच लेता. ಆಮೇಲೆ ಸ್ಟೇಷನ್ದಾಗ ಲೇಖಕರದ್ದು ಏನಪ್ಪ, ಫೂಲ್ ಏನು ಮಾಡ್ತಾರೆ, ಸನ್ಮಾನವನ್ನು ಮಾಡ್ತಾರೋ, ಸ್ವಾಗತವನ್ನು ಮಾಡ್ತಾರೋ. ಆಮೇಲೆ ಕೊಳ್ಳಾಗ ಒಂದು 10 ಹೂವಿನ ಮಾಲೆಗಳನ್ನು ಹಾಕಿರ್ತಾರೆ ಸ್ವಾಗತ ಮಾಡೋ ಟೈಮಿಗೆ. ಆ ಒಂದು ಮಾಲೆಗಳನ್ನು ನೋಡಿ ಲೇಖಕರು ಏನು ವಿಚಾರ ಮಾಡ್ತಾರೋ, ಯಾರ್ಯಾರೇ ಸುತ್ತಮುತ್ತ ಏನಪ್ಪ ಹೂ ಮಾರವ ಇದ್ದತಂದರೆ ಅವಂಗೆ ಮಾರ್ತಾ ಇದ್ನಿ ನಾನು ಅದಕ್ಕೆ ವಿಚಾರ ಮಾಡ್ತಾರೆ. ಸಮ್ಮೇಳನ ಮೇ ಲೇಖಕಿ ನೈ ಚಪ್ಪಲೆ ಗಾಯಬ್ ಥಿ. ಆಮೇಲೆ ಸಮ್ಮೇಳನ ಒಳಗೆ ಲೇಖಕ ಅವ್ರದ್ದು ಹೊಸ ಚಪ್ಪಲವನ್ನು ಗಾಯಬಾಗಿರ್ತೈತಿ. ಬದಲೆ ಮೇ ಫಟಿ ಪುರಾಣಿ ಚಪ್ಪಲೆ ಬಜೇತಿ. ಆಮೇಲೆ ಆ ಒಂದು ಜಾಗೆ ಮೇಲೆ ಹರಿದಿದ್ದ ಚಪ್ಪಲಿಗಳನ್ನು ಇರ್ತೈತಿ. ಏಕ್ ಸಜ್ಜನ್ ನೆ ಹಿ ಲೇಖಕ್ ಕಿ ಚಪ್ಪಲೆ ಪಹನಾ ಥಾ ತೋ ಲೇಖಕ್ ಕೋ ಮಾಲೂಮ್ ಹುವಾ. ಆಮೇಲೆ ಒಬ್ಬ ವ್ಯಕ್ತಿಯನ್ನು ಲೇಖಕರದ್ದು ಚಪ್ಪಲವನ್ನು ಹಾಕೊಂಡಿರ್ತಾನು. और दूसरे दिन लेखक का धूप का चश्मा गायब हुआ था. एक सज्जन ने लगाया था. ಆಮೇಲೆ ನೆಕ್ಸ್ಟ್ ದಿನ ಏನಾಗ್ತೈತಿ, ಲೇಖಕರವ್ರದ್ದು ಬಿಸಿಲಾಗ ಹಾಕಿರುವಂಥದ್ದು ಚಶ್ಮಾವನ್ನು ಗಾಯಬಾಗಿರ್ತೈತಿ. ಅದನ್ನು ಇನ್ನೊಬ್ಬ ಸಜ್ಜನ ಏನು ಮಾಡಿರ್ತಾನೋ ಹಾಕೊಂಡಿರ್ತಾನೋ. उसने उल्टा लेखक को ही समझा रहा था कि उस सज्जन ने चश्मा पहनकर इत्मीनान से बैठा दिखा रहा था. ಆಮೇಲೆ ಅವ ಏನಪ್ಪ ಫುಲ್ ಇತ್ಮಿನಾನಿಂದ ಕೂತಿದ್ದ ವ್ಯಕ್ತಿ. तीसरे दिन रात में उसे कंबल को खोजने लगा तो कंबल भी गायब थी. और सम्मेलन में सब ईमानदारी की बातें करते थे पर सब ಬೇಯಿಮಾನಿ ಥೇ. ಆಮೇಲೆ ಮೂರನೇ ದಿನ ಏನು ಕಂಬಲು ಸಹಿತ ಗಾಯಬಾಗಿರ್ತೈತಿ. ಆ ಸಮ್ಮೇಳನ ಒಳಗೆ ಎಲ್ಲರೂ ಪ್ರಾಮಾಣಿಕದ ಮಾತುಗಳನ್ನು ಮಾತಾಡ್ತಾ ಇದ್ರು, ಆದರೆ ಎಲ್ಲರೂ ಏನಿದ್ದು ಅಪ್ರಾಮಾಣಿಕ ವ್ಯಕ್ತಿಗಳನ್ನು ಇದ್ದು ಅಂತ ಹೇಳ್ತಾರೆ. ಅಂತ ಮೇ ತಾಲಾ ಭಿ ಗಾಯಬ್ ಹುವಾ ಥಾ. ಆಮೇಲೆ ಲಾಸ್ಟ್ ಒಳಗೆ ತಾಲಾನು ಸಹಿತ कीलीनू सहित बिटिरक्किल्ला ಅದು सहित ಒಯ್ದಿರು. यह सब देखकर लेखक को लगा कि अगर वे रुके तो वो भी चुरा लिया जाएंगे. इस प्रकार लेखक को सम्मेलन में बहुत से अनुभव हुए. ಈ ಥರ ಲೇಖಕರಿಗೆ ಭಾಳಷ್ಟು ಏನದು ಅನುಭವಗಳನ್ನು ಅದು ಲಾಸ್ಟ್ ಅವ್ರು ಅಂಜಿ ಏನು ಮಾಡ್ತಾರೋ, ನಾ ಇದ್ದು ಅಂದರೆ ನನಗೂ ಸಹಿತ ಬಿಡಲ್ಲ ಇವರು ಅದಕ್ಕೆ ವಿಚಾರ ಮಾಡಿ ಅಲ್ಲಿ ಸಮ್ಮೇಳನದಿಂದ ಅವರು ಹೋಗ್ತಾರೋ. ಈಗ ಅನುರೂಪತೆ ನೋಡ್ರಿ, ಅಂದರೆ ಒಂದು ಕೊಟ್ಟಿರ್ತಾರೋ, ನೆಕ್ಸ್ಟ್ ಅದನ್ನು ಬರಿಬೇಕು ನಾವು. ಪಹಲಾ ದಿನ ಏನು ಕಳ್ಕೊಂಡ್ರು, ಚಪ್ಪಲೆ ಗಾಯಬ್ ಥಿ. ಎರಡನೇ ದಿನ ಚಾದರೆ ಗಾಯಬ್ ಥಿ. तीसरे दिन कंबल गायब थी. चौथे दिन ताला गायब था. रिक्शा ಇದು 3 पहियों का वाहन. साइकिल 2 पहियों का वाहन. रेलगाड़ी पटरी. हवाई जहाज आसमान में उड़ता है. रिक्त स्थान भरिए ಅಂದರೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಅಂತ ಹೇಳ್ತಾರೆ. हम लोग इस शहर में एक ईमानदारों का सम्मेलन कर रहे हैं. आपकी चप्पलें नहीं गई है, यह गनीमत है. वह मेरा चश्मा लगाए इत्मीनान से बैठे थे. फिर इतने बड़े सम्मेलन में थोड़ी गड़बड़ी होगी. ವಿಲೋಮ ಶಬ್ದ ವಿರುದ್ಧಾರ್ಥಕ ಬರೀರಿ ಅಂತ ಹೇಳ್ಯಾರು. ಆಗಮನದ ನಿರ್ಗಮನ, ರಾತ ದಿನ, ಜವಾಬ ಸವಾಲ, ಬೇಚನ ಖರೀದನ, ಸಜ್ಜನ ದುರ್ಜನ. ಬಹುವಚನ ರೂಪ ಲಿಖಿಯೇ ಅಂದರೆ ಬಹುವಚನ ಬರೀರಿ ಅಂತ ಹೇಳಿದಾರೆ. ಕಪಡ ಕಪಡೆ, ಚಾದರ್ ಚಾದರೆ, ಬಾತ್ ಬಾತೆ, ಡಿಬ್ಬ ಡಿಬ್ಬೆ, ಚೀಸ ಚೀಸೆ.
ಪ್ರೇರಣಾರ್ಥಕ ಕ್ರಿಯಾ ರೂಪ ಲಿಖಿಯೆ, ಪ್ರೇರಣಾರ್ಥಕಗಳನ್ನು ಬರೀರಿ ಅಂತ ಹೇಳ್ಯಾರ. ಟಹರನ ಟಹರಾನ ಟಹರವಾನ, ಧೋನಾ ಧುಲಾನ ಧುಲ್ವಾನ, देखना दिखाना दिखवाना, लौटना लौटाना लौटवाना, उतरना उतराना उतराना उतरवाना, पहनना पहनाना पहनवाना. संधि विच्छेद करके संधि का नाम लिखिए. ಈಗ ಸಂಧಿಯನ್ನು ಬಿಡಿಸಿ ಆ ಸಂಧಿದ ಹೆಸರನ್ನು ಬರೀರಿ ಅದಕ್ಕೆ ಹೇಳಿದರು. ಸ್ವಾಗತ ಸು ಪ್ಲಸ್ ಆಗತ ಯನ ಸಂಧಿ. ಸಹಾನುಭೂತಿ ಸಹ ಪ್ಲಸ್ ಅನುಭೂತಿ ದೀರ್ಘ ಸಂಧಿ. ಸಜ್ಜನ ಸಜ ಪ್ಲಸ್ ಅನ ವ್ಯಂಜನ ಸಂಧಿ. ಪರೋಪಕಾರ ಪರ ಪ್ಲಸ್ ಉಪಕಾರ ಗುಣ ಸಂಧಿ. ನಿಶ್ಚಿತ ನಿ प्लस चिंत विसर्ग संधि. सदैव सदा प्लस एव वृद्धि संधि. ಕನ್ನಡ या अंग्रेजी में अनुवाद कीजिए. ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನನ್ನು ಮಾಡಿರಿ, ಚೇಂಜ್ ಮಾಡಿರಿ ಅದಕ್ಕೆ ಹೇಳತ್ತಾರು. हम आपको आने जाने का पहला दर्जे का किराया देंगे. ಇದು ಕನ್ನಡದಾಗ ನಾವು ನಿಮಗೆ ಬಂದು ಹೋಗೋ ಪ್ರಥಮ ವರ್ಗದ ಬಾಡಿಗೆ ಕೊಡುತ್ತೇವೆ. ವಿ ವಿಲ್ ಗಿವ್ ಫಸ್ಟ್ ಕ್ಲಾಸ್ ಅಪ್ ಆ್ಯಂಡ್ ಡೌನ್ ಟಿಕೆಟ್ ಫೇರ್ ಫಾರ್ ಯು. ಸ್ಟೇಷನ್ ಪರ್ ಮೇರಾ ಖೂಬ್ ಸ್ವಾಗತ ಹುआ. ಸ್ಟೇಷನ್ನಲ್ಲಿ ನನಗೆ ಬಹಳ ಸ್ವಾಗತವಾಯಿತು. ಐ ವಾಸ್ ಗಿವನ್ ಎ ವೆರಿ ಗ್ರ್ಯಾಂಡ್ ವೆಲ್ಕಮ್ ಇನ್ ಸ್ಟೇಷನ್. देखिए ಚಪ್ಪಲಿ एक जगह नहीं उतारनी चाहिए. ನೋಡಿರಿ, ಚಪ್ಪಲಿಗಳನ್ನು ಒಂದು ಸ್ಥಳದಲ್ಲಿ ತೆಗೆದಿಡಬಾರದು. ಸಿ चप्पल शुड नॉट बी लेफ्ट इन वन प्लेस. अब मैं बचा हूँ, अगर रुका तो मैं ही चुरा लिया जाऊंगा. ಈಗ ನಾನು ಉಳಿದಿದ್ದೇನೆ, ಒಂದು ವೇಳೆ ನಿತ್ತರೆ ನಾನೇ ಕಳೆದು ಹೋಗುತ್ತೇನೆ. ಐ ಆಮ್ ಸೇವ್ಡ್ ಇಫ್ ಐ ವಿಲ್ ಸ್ಟೇ ಹಿಯರ್ ಐ ವಿಲ್ ಬಿ ಥೆಫ್ಟ್ ನಾವ್. ದಿಯೇ ಗए ನಿರ್ದೇಶಾನುಸಾರ ವಾಕ್ಯ ಬದಲಿಯೇ. ಆಮೇಲೆ ಅಲ್ಲಿ ನಿಮಗೆ ಏನು ಮಾಡಿದಾರಪ್ಪ, ಕಾಲ ಒಳಗೆ ಒಂದು ಕೊಟ್ಟಿದ್ದಾರು, ಬ್ರ್ಯಾಕೆಟ್ ಒಳಗೆ ಯಾವ ಕಾಲ ಒಳಗೆ ಬದಲಾವಣೆ ಮಾಡ್ರಿ ಅದಕ್ಕೆ ಹೇಳಿದಾರೆ. ಮೇರೆ ಪಾಸ್ ಚಪ್ಪಲೆ ನಹೀತಿ. ಇದು ಯಾವುದು ಕಾಲು, ಈ ಭೂತಕಾಲ ಐತಿ, ಅದನ್ನು ಎತ್ತರಾಗಿ ಮಾಡ್ಬೇಕು ನಾವು ವರ್ತಮಾನ ಕಾಲದಾಗ. ಮೇರೆ ಪಾಸ್ ಚಪ್ಪಲ್ ನಹಿ ಹೈ. ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಹೈ. ಇದು ವರ್ತಮಾನ ಕಾಲದಾಗ ಕೊಟ್ಟಾರು, ಇದು ಭೂತಕಾಲ ಒಳಗೆ ಚೇಂಜ್ ಮಾಡಬೇಕು. ಏಕ್ ಬಿಸ್ತರ್ ಕಿ ಚಾದರ್ ಗಾಯಬ್ ಥಿ. ಉಸ್ಮೆ ಪೈಸೆ ತೋ ನಹಿ ಥೇ. ಆಮೇಲೆ ಇದು ಯಾವುದಪ್ಪ, ಭೂತಕಾಲ ಒಳಗೆ ಕೊಟ್ಟಿದ್ದಾರು. ಆಮೇಲೆ ಇದನ್ನು ಭವಿಷ್ಯತ್ ಕಾಲ ಒಳಗೆ ಚೇಂಜ್ ಮಾಡಿದರೆ ಏನಾಗ್ತೈತಿ, ಉಸ್ಮೆ ಪೈಸೆ ತೋ ನಹಿ ಹೋಂಗೆ. ಆಮೇಲೆ ಕೊಯ್ ಉಠಾ ಲೇ ಗಯಾ ಹೋಗಾ. ಇದು ಭವಿಷ್ಯತ್ ಕಾಲ ಒಳಗೆ ಕೊಟ್ಟಾರು, ಎತ್ತರಾಗಿ ಚೇಂಜ್ ಮಾಡ್ಬೇಕು ನಾವು ವರ್ತಮಾನ ಒಳಗೆ. ಕೊಯ್ ಉಠಾ ಲೇ ರಹಾ ಹೈ. ವಹ ಧೂಪ್ ಕಾ ಚಶ್ಮಾ ಲಗಾಯೆ ಥೆ. ಇದು ಯಾವುದು, ಭೂತಕಾಲ ಒಳಗಿದೆ, ಇದನ್ನು ನಾವು ಎತ್ತರಾಗಿ ಚೇಂಜ್ ಮಾಡಬೇಕು ಭವಿಷ್ಯತ್ ಕಾಲ ಒಳಗೆ. ವಹ ಧೂಪ್ ಕಾ ಚಶ್ಮಾ ಲಗಾಯೆ ಹೋಂಗೆ. ಸುಬಹ ಮುझे ಲೌಟನಾ ಥಾ. ಇದು ಯಾವುದು, ಭೂತಕಾಲ ಒಳಗಿದೆ, ಇದನ್ನು ಎತ್ತರಾಗಿ ಮಾಡಬೇಕು ನಾವು ಭವಿಷ್ಯ ಕಾಲ ಒಳಗೆ. ಸುಬಹ ಮುझे ಲೌಟನಾ ಹೋಗಾ. ಆಮೇಲೆ ನಿಮ್ನಲಿಖಿತ ವಾಕ್ಯಕ್ಕೆ ಆಗಿ ಕಾಲ್ ಪಹಚಾನ್ ಕರ್ ಲಿಖಿಯೆ. ಆ ಕೊಟ್ಟಿರುವಂಥದ್ದು ವಾಕ್ಯ ಮುಂದೆ ಯಾವ ಕಾಲ ಅನ್ನೋದು ಹೆಸರನ್ನು ಬರೀರಿ ಅಂತ ಹೇಳ್ಯಾರ. ಮೈನೆ ಸಾಮಾನ್ ಬಾಂಧಾ ಭೂತಕಾಲ್. बड़ी चोरियां हो रही हैं वर्तमान काल. पहले दर्जे का किराया लूँगा भविष्यत काल. डेलीगेट दोपहर को ही वापस चले गए भूतकाल. मेरी चप्पलें देख रहे थे वರ್ತಮಾನ ಕಾಲ. ಧನ್ಯವಾದಗಳು.